morning, students. In the last class, we discussed regarding many factors which are inhibiting the industrial development. Means there are many factors. They are the barricades for the industrial as well as the economic development. These are our discussion in the last class. Now, today we are going to discuss some industries concepts, or you can take type of industries on the basis of ownership and management. See, there are three types of industries in India. There are three categories of industries on the basis of ownership and management. ಇವತ್ತು ನಾವು ಕೈಗಾರಿಕೆಗಳ ಕೆಲವೊಂದಷ್ಟು ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡೋಣ. ಕೈಗಾರಿಕೆಗಳ ಮಾಲೀಕತ್ವ ಮತ್ತು ನಿರ್ವಹಣೆ ಆಧಾರದ ಮೇಲೆ ಭಾರತದಲ್ಲಿ 3 ರೀತಿಯಾದಂತಹ ಕೈಗಾರಿಕೆಗಳನ್ನು ನಾವು ಕಾಣಬಹುದು. ಅದು ಸಾರ್ವಜನಿಕ ರಂಗ, ಖಾಸಗಿ ರಂಗ ಮತ್ತು ಜಂಟಿ ಅಥವಾ ಸಂಯುಕ್ತ ರಂಗ ಅಥವಾ ವಲಯ. ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಅಂಡ್ ಜಾಯಿಂಟ್ ಸೆಕ್ಟರ್. Let us see today we are going to discuss the first category of industrial sector, that is public sector. So ಇವತ್ತು ಮೊದಲನೇ ಪ್ರಕಾರ ಒಂದು ಕೈಗಾರಿಕಾ ವಲಯವನ್ನು ಅಧ್ಯಯನ ಮಾಡೋಣ. ಅದು ಸಾರ್ವಜನಿಕ ವಲಯದ ಕೈಗಾರಿಕೆ, ಸಾರ್ವಜನಿಕ ಕೈಗಾರಿಕೆ. So the public sector industries itself indicates the industries ownership and management belongs to government, either state or central government, or their under departments or their under bodies or boards. ಇಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳಂದರೆ ಸಾಮಾನ್ಯವಾಗಿ ಯಾವ ಕೈಗಾರಿಕೆಗಳ ಮಾಲೀಕತ್ವ ಮತ್ತು ನಿರ್ವಹಣೆ, ಮೇಲ್ವಿಚಾರಣೆ, ಮಾಲೀಕತ್ವ ಮತ್ತು ಮೇಲ್ವಿಚಾರಣೆ ಸರ್ಕಾರಕ್ಕೆ ಸಂಬಂಧಿಸಿರುತ್ತದೆ. ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಆ ಸರ್ಕಾರಗಳ ಅಧೀನದಲ್ಲಿರ್ತಕ್ಕಂಥ ಇಲಾಖೆಗಳಿರ್ಬೋದು, ಮಂಡಳಿಗಳಿರ್ಬೋದು, ಪ್ರಾಧಿಕಾರಗಳಿರ್ಬೋದು. ಸೊ ಅವುಗಳ ಅಧೀನದಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ ನಾವು ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಅಂತ ಹೇಳ್ತೀವಿ. ದಟ್ ಈಸ್ ದಿ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ವಿತ್ ದ ಗವರ್ಮೆಂಟ್. ಇಟ್ ಈಸ್ ಅ ಕನ್ಸೆಪ್ಟ್ ಆಫ್ ಪಬ್ಲಿಕ್ ಸೆಕ್ಟರ್ that those industries belongs to their ownership belongs to, management belongs to government. ಮಾಲೀಕತ್ವ ಮತ್ತು ನಿರ್ವಹಣೆ ಎರಡೂ ಸರ್ಕಾರದ ಅಧೀನದಲ್ಲಿದ್ದರೆ ಅದಕ್ಕೆ ನಾವು ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಅಂತ ಹೇಳ್ತೀವಿ. ಸೊ ಈಗ ಈ ಭಾರತದಲ್ಲಿರ್ತಕ್ಕಂಥ ವರ್ಷವು ಸಾರ್ವಜನಿಕ ವಲಯದ ಕೈಗಾರಿಕೆಗಳು ನಾವು ನೋಡಬಹುದು. ಸ್ವಾತಂತ್ರ್ಯ ನಂತರದಿಂದ ಬಹುತೇಕ 1990ರವರೆಗೆ ಭಾರತದಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳು, ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಭಾರತದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವವಾದ ಪಾತ್ರವನ್ನು ನಿರ್ವಹಿಸುತ್ತಾರೆ. So for 4 decades since after independence, these public sector undertakings have played an important role in the industrial development of India as well as economic development of India. Since after independence, the second industrial policy of 1956 clearly stated that it is the clear responsibility of states, means government, to undertake industrial activities to deal in large industrial activities. It is the responsibility of state, means governments. They should run the industrial activities. 1956ರ ಕೈಗಾರಿಕಾ ನೀತಿ, ಸ್ವಾತಂತ್ರ್ಯ ನಂತರದ 1950ರ ಕೈಗಾರಿಕಾ ನೀತಿ ಸ್ಪಷ್ಟವಾಗಿ ಹೇಳಿದರೆ ಸರ್ಕಾರವೇ ಸ್ವತಃ ದೊಡ್ಡ ಕೈಗಾರಿಕೆಗಳನ್ನ ಸ್ಥಾಪಿಸಿ ಅವುಗಳನ್ನ ನಿರ್ವಹಣೆ ಮಾಡಿಕೊಂಡು ಹೋಗಬೇಕು. ಅದು ಅವುಗಳ ಜವಾಬ್ದಾರಿ ಕೂಡ. ಯಾಕಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಭಾರತದಲ್ಲಿ ಖಾಸಗಿ ರಂಗದ ಬಂಡವಾಳ ಆಗಲಿ, ಖಾಸಗಿ ರಂಗದ ಕೈಗಾರಿಕೆಗಳು ಬಹಳಷ್ಟು ಇದ್ದಿಲ್ಲ. ಹೀಗಾಗಿ ಭಾರತದ ಆರ್ಥಿಕ ಅಭಿವೃದ್ಧಿಗೆ, ಕೈಗಾರಿಕಾ ರಂಗದ ಅಭಿವೃದ್ಧಿಗೆ ಸರ್ಕಾರವೇ ಸ್ವತಃ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ನಿರ್ವಹಿಸಿಕೊಂಡು ಹೋಗಬೇಕು. ಅದು ಅವುಗಳ ಜವಾಬ್ದಾರಿ ಅಂತ 1950ರ ಕೈಗಾರಿಕೆ ನೀತಿ ಸ್ಪಷ್ಟವಾಗಿ ಹೇಳಿದೆ. ಸೊ ಹೀಗಾಗಿ
ಸ್ವಾತಂತ್ರ್ಯ ನಂತರದಿಂದ 1990ರವರೆಗೆ ಭಾರತದಲ್ಲಿ ಈ ಕೈಗಾರಿಕಾ ರಂಗ, ಸಾರ್ವಜನಿಕ ಕೈಗಾರಿಕಾ ರಂಗ ದೊಡ್ಡ ಒಂದು ಸಾಧನೆಯನ್ನು ಮಾಡಿದ್ದಾರೆ, ದೊಡ್ಡ ಪ್ರಮಾಣದ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. Here there are some common objectives and the role of public sector in the Indian economy. Some common objectives as well as the role of public sector in Indian economy. ಕೆಲವೊಂದಿಷ್ಟು ಉದ್ದೇಶಗಳು, ಸಾರ್ವಜನಿಕ ಕೈಗಾರಿಕೆಗಳ ಉದ್ದೇಶಗಳು ಹಾಗೂ ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಒಂದು ಸಾಧನೆ, ಅವುಗಳ ಮಹತ್ವ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ, ಕೈಗಾರಿಕಾ ರಂಗದ ಅಭಿವೃದ್ಧಿಯಲ್ಲಿ ಅವುಗಳ ಪಾತ್ರ ಬಹಳ ಪ್ರಮುಖವಾಗಿರುತ್ತದೆ ಅಂತ ಕೆಲವೊಂದಿಷ್ಟು ಉದ್ದೇಶ ಮತ್ತು ಈ ಕೆಲವೊಂದಿಷ್ಟು ಪಾತ್ರಗಳನ್ನು ನಾವು ನೋಡಬಹುದು. ಸಾರ್ವಜನಿಕ ವಲಯದ ಕೈಗಾರಿಕೆಯ ಪಾತ್ರವನ್ನು ನೋಡಬಹುದು. This is the first. The role and objective is that rapid industrialization, ತೀವ್ರ ಕೈಗಾರಿಕೀಕರಣ. ಭಾರತದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ, ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಯ ಕೊಡುಗೆ ಏನಂದ್ರೆ, ಅದರ ಪಾತ್ರ ಏನಂದ್ರೆ, ಭಾರತದಲ್ಲಿ ತೀವ್ರ ಕೈಗಾರಿಕೀಕರಣಕ್ಕೆ ಈ ಸಾರ್ವಜನಿಕ ವಲಯದ ಕೊಡುಗೆ ಅನನ್ಯವಾಗಿದೆ. ಯಾಕಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಭಾರತದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆದಾರರು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಿ ದೊಡ್ಡ ದೊಡ್ಡ ಕೈಗಾರಿಕೆ ಸ್ಥಾಪನೆ ಮಾಡುವಷ್ಟು ಶಕ್ತಿ ಖಾಸಗಿ ರಂಗಕ್ಕೆ ಇರಲಿಲ್ಲ. ಹೀಗಾಗಿ ಈ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಸರ್ಕಾರವೇ ಬಂಡವಾಳ ಹೂಡಿಕೆ ಮಾಡಿ ದೊಡ್ಡ ದೊಡ್ಡ ಕೈಗಾರಿಕೆ ಸ್ಥಾಪನೆ ಮಾಡಿರೋದ್ರಿಂದ ಈ ದೊಡ್ಡ ಕೈಗಾರಿಕೆಗಳು ಉತ್ಪಾದನೆ ಮಾಡುವ ಉತ್ಪನ್ನಗಳನ್ನು ಆಧರಿಸಿ ಖಾಸಗಿ ವಲಯದ ಸಣ್ಣ ಪುಟ್ಟ ಕೈಗಾರಿಕೆಗಳ ಸ್ಥಾಪನೆ ಮಾಡ್ತಿದ್ರು. ಅವು ಇವುಗಳನ್ನೇ ಅವಲಂಬಿಸಿದ್ದು. ಹೀಗಾಗಿ ಈ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಕೈಗಾರಿಕಾ ಚಟುವಟಿಕೆಗಳು ಹೆಚ್ಚು ವಿಸ್ತರಣೆ ಆಗಲಿಕ್ಕೆ, ಬೇಗ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ವಿಸ್ತರಣೆ ಆಗಲಿಕ್ಕೆ, ಸ್ಥಾಪನೆ ಆಗಲಿಕ್ಕೆ ಈ ಸಾರ್ವಜನಿಕ ವಲಯದ ಕೈಗಾರಿಕೆ ಕೊಡುಗೆ ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳ್ಬೋದು. The second role and objective is that building up of socialistic pattern society. ಎರಡನೇ ಪ್ರಮುಖವಾದಂತಹ ಒಂದು ಉದ್ದೇಶ ಮತ್ತು ಅದರ ಸಾಧನೆ ಏನಂದ್ರೆ ಸಮಾಜವಾದಿ ಸ್ವರೂಪದ ಸಮಾಜ ನಿರ್ಮಾಣ. ಭಾರತದ ಸಂವಿಧಾನದಲ್ಲಿ ಹೇಳಿದೆ ಭಾರತವು ಸಮಾಜವಾದಿ ಸ್ವರೂಪದ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಅಂದ್ರೆ ಇಲ್ಲಿ ಬಂಡವಾಳಶಾಹಿಗೆ ಹೆಚ್ಚು ಅವಕಾಶ ನೀಡಬಾರದು. ಸಮಾಜದ ಎಲ್ಲಾ ವರ್ಗದ ಜನರ ಏಳಿಗೆ ಆಗಬೇಕಂದ್ರೆ, ಎಲ್ಲಾ ಸಮಾನತೆ ಬರಬೇಕಂದ್ರೆ ಸಮಾಜವಾದ ಬೇಕು. ಹಾಗೆ ಸಮಾಜವಾದಿ ಸಮಾಜದ ನಿರ್ಮಾಣ ಆಗಬೇಕಂತ ನಮ್ಮ ಸಂವಿಧಾನದಲ್ಲಿ ಏನು ಉದ್ದೇಶ ಇತ್ತು, ಅದನ್ನ ಈ ಕೈಗಾರಿಕೆಗಳ ಮೂಲಕ ಈಡೇರಿಸಲಿಕ್ಕೆ ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನು ಯಾರು ಸ್ಥಾಪನೆ ಮಾಡಿದ್ರೆ, ಸರ್ಕಾರ ಸ್ಥಾಪನೆ ಮಾಡಿದೆ. ಹೀಗಾಗಿ ಈ ಬಂಡವಾಳಶಾಹಿಗಳ ಒಂದು ಅಧಿಪತ್ಯ ಅಥವಾ ಈ ಏಕಸ್ವಾಮ್ಯದ ಅಧಿಪತ್ಯವನ್ನ ನಿಯಂತ್ರಣ ಮಾಡಲಿಕ್ಕೆ ಈ ಸಮಾಜವಾದಿ ಸಮಾಜ ನಿರ್ಮಾಣ ಗುರಿಯನ್ನು ನಮ್ಮ ಸಂವಿಧಾನದಲ್ಲಿ ಇತ್ತು. ಅದು ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಮೂಲಕ ಈಡೇರಿಸಲಾಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನು ಕೆಲವಷ್ಟು ಕೊಡುಗೆಗಳನ್ನು ನಾವು ಪ್ರೊವಿಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳ ಒದಗಿಸುವಿಕೆ. ಯಾಕಂದ್ರೆ ಈ ಬೇರೆ ಬೇರೆ ದೇಶದ ಬಂಡವಾಳ ಹೂಡಿಕೆದಾರರು, ಕೈಗಾರಿಕೆಗಳು ಭಾರತದಲ್ಲಿ ಒಂದು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಂದ್ರೆ ಅವರು ಕೇಳೋದೇನಂದ್ರೆ ಮೂಲಭೂತ ಸೌಕರ್ಯಗಳು ಎಷ್ಟರ ಮಟ್ಟಿಗೆ ಇದ್ದಾವೆ, ಯಾವ ಪ್ರದೇಶದಲ್ಲಿ ಹೆಚ್ಚು ಮೂಲಭೂತ ಸೌಕರ್ಯಗಳಿದ್ದಾವೆ, ಆರ್ಥಿಕ ಮೂಲಭೂತ ಸೌಕರ್ಯಗಳಿದ್ದಾವೆ, ಅಂದ್ರೆ ಕೈಗಾರಿಕೆಗಳ ಸ್ಥಾಪನೆ ಮಾಡಲಿಕ್ಕೆ ಪೂರಕವಾಗಿರುವಂತಹ ಮೂಲಭೂತ ಸೌಕರ್ಯಗಳಿದ್ದಾವೆ ಅಂತ ದೇಶದಲ್ಲಿ ಹೆಚ್ಚೆಚ್ಚು ಬಂಡವಾಳ ಹೂಡಿಕೆ ಆಗಿದೆ, ಕೈಗಾರಿಕಾ ಸ್ಥಾಪನೆ. ಆದ್ರೆ ಭಾರತದಲ್ಲಿ ಈ ದೊಡ್ಡ ಪ್ರಮಾಣದ ಮೂಲಭೂತ ಸೌಕರ್ಯಗಳನ್ನ ನಿರ್ಮಾಣ ಮಾಡಲಿಕ್ಕೆ ಖಾಸಗಿ ವಲಯಗಳು ಮುಂದೆ ಬರೋದಿಲ್ಲ. ಬಟ್ ಸರ್ಕಾರ ಅಂತ ಕೈಗಾರಿಕೆ ಅಂತ ಮೂಲಭೂತ ಸೌಕರ್ಯಗಳನ್ನ ಸ್ವತಃ ತಾನೇ ತನ್ನ ಕೈಗಾರಿಕೆಗಳ ಮೂಲಕ ಅವುಗಳನ್ನೆಲ್ಲ ನಿರ್ಮಾಣ ಮಾಡಿದ್ರೆ, ಒದಗಿಸಿದ್ರೆ ಖಾಸಗಿ ರಂಗದ ಉತ್ತೇಜನಕ್ಕೂ, ಖಾಸಗಿ ರಂಗದ ಕೈಗಾರಿಕೆಗಳ ಒಂದು ಬೆಳವಣಿಗೆಗೂ ಅದು ಪೂರಕವಾದ, ಅನುಕೂಲಕರವಾದ ಅಂಶ ಆಗುತ್ತೆ. ಹೀಗಾಗಿ ದೊಡ್ಡ ಪ್ರಮಾಣದ ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕೂಡ ಒಂದು ಒಳ್ಳೆಯ ಒಂದು ವೇದಿಕೆ ಅಂತ ಹೇಳ್ಬೋದು. Then optimum allocation of resources. ಸಮಾಜದಲ್ಲಿ, ದೇಶದಲ್ಲಿ ಇರ್ತಕ್ಕಂಥ, ನಿಸರ್ಗದಲ್ಲಿ ಇರ್ತಕ್ಕಂಥ ಈ ಸಂಪನ್ಮೂಲಗಳನ್ನು ಆದರ್ಶವಾಗಿ ಹಂಚಿಕೆ ಮಾಡಲಿಕ್ಕೆ, ಸಂಪನ್ಮೂಲಗಳನ್ನು ಆದರ್ಶವಾಗಿ ಹಂಚಿಕೆ ಮಾಡಲಿಕ್ಕೆ ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಪಾತ್ರ ದೊಡ್ಡದೊಂದು. ಯಾಕಂದ್ರೆ ಭಾರತ ಈಗ ಅಭಿವೃದ್ಧಿಶೀಲ ರಾಷ್ಟ್ರ, ನಾವು
ಸ್ವಾತಂತ್ರ್ಯ ನಂತರದಲ್ಲಿ ಮಾತ್ರ ಹೇಳ್ಬೇಕಾದ್ರೆ ಭಾರತ ಒಂದು ಹಿಂದುಳಿದ ರಾಷ್ಟ್ರ ಆಗಿದೆ. ಇಂಥ ರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಖಾಸಗಿಯವರು ಭಾರತದಲ್ಲಿ ಈ ಖಾಸಗಿ ರಂಗದ ಕೈಗಾರಿಕೆಗಳು ಹೆಚ್ಚು ಪ್ರಚಲಿತಕ್ಕೆ ಬರಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ದೇಶದ ಸಂಪನ್ಮೂಲ ಸರಿಯಾಗಿ ಸದ್ಬಳಕೆ ಆಗ್ತಿರಲಿಲ್ಲ. ಬಂಡವಾಳದ ಕೊರತೆಯಿಂದಾಗಿ, ಈ ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಕೊರತೆಯಿಂದಾಗಿ ಸರಿಯಾಗಿ ಈ ಮಾನವ ಸಂಪನ್ಮೂಲಗಳು ಇರಬಹುದು, ಸ್ವಾಭಾವಿಕ ಸಂಪನ್ಮೂಲಗಳು, ಖನಿಜ ಸಂಪನ್ಮೂಲಗಳು ಸರಿಯಾಗಿ ಸದ್ಬಳಕೆ ಆಗ್ತಿರಲಿಲ್ಲ, ಅವು ಸರಿಯಾಗಿ ಹೆಚ್ಚಿಗೆ ಆಗ್ತಿತ್ತು. ಆದ್ರೆ ಈ ಸಾರ್ವಜನಿಕ ಕೈಗಾರಿಕೆಗಳು ದೇಶದ ಎಲ್ಲ ಕಡೆ ಸ್ವತಃ ಸರ್ಕಾರ ಸ್ಥಾಪನೆ ಮಾಡಿ ಈ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಬಹುದು. The public sector is an instrument of social change. It is another role of public sector in Indian economy. It is a tool. It is an instrument for social changes. ಈ ಸಾರ್ವಜನಿಕ ಕೈಗಾರಿಕೆ ಒಂದು ಪ್ರಮುಖ ಅಸ್ತ್ರ ಅಂತ ಒಂದು ಸಾಮಾಜಿಕ ಬದಲಾವಣೆ. ಯಾಕಂದ್ರೆ ಈ ಬಂಡವಾಳಶಾಹಿ ಆರ್ಥಿಕ ನೀತಿಗಳಲ್ಲಿ ಕೇವಲ ಖಾಸಗಿಯಿಂದಲೇ ಹೆಚ್ಚು ಪ್ರವರ್ಧಮಾನದಲ್ಲಿ ಇದ್ರೆ ದುಡ್ಡಿದ್ದವರು ದುಡ್ಡು ಮಾಡ್ತಾರೆ, ಬಂಡವಾಳಗಳು ಬಂಡವಾಳ ಹಾಕ್ತಾರೆ, ಬಂಡವಾಳವನ್ನು ಬೆಳೆಸ್ತಾರೆ. ಆದ್ರೆ ಈ ಸಾರ್ವಜನಿಕ ಕೈಗಾರಿಕೆಗೆ ಸ್ವತಃ ಸರ್ಕಾರನೇ ಬಂಡವಾಳ ಹೂಡಿಕೆ ಮಾಡಿ ಈ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ಇಲ್ಲಿ ಸಾಮಾಜಿಕವಾಗಿ ಸಮಾನತೆ ಹೆಚ್ಚಿಕೊಂಡು ಬರ್ತದೆ. ಅಂದ್ರೆ ಈ ಸಾಮಾಜಿಕ ಬದಲಾವಣೆಗಳು ಹೆಚ್ಚಿಕೊಂಡು ಬರ್ತದೆ. ಈ ಹೆಚ್ಚು ಹೆಚ್ಚು ಉದ್ಯೋಗ ಅವಕಾಶಗಳು ಒದಗೋದ್ರಿಂದ ಗ್ರಾಮೀಣ ಪ್ರದೇಶದಿಂದ ಜನ ನಗರ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತದೆ. ಚಿಕ್ಕ ಕುಟುಂಬ, ಚಕ್ಕ ಕುಟುಂಬ, ಜನರಿಗೆ ಹೆಚ್ಚು ಶಿಕ್ಷಣ, ಆರೋಗ್ಯದ ಒಂದು ಅವೇರ್ನೆಸ್ ಬರ್ತದೆ. ಹೀಗಾಗಿ ಒಟ್ಟಾರೆ ಸಾಮಾಜಿಕ ಬದಲಾವಣೆಗೆ ಮೂಢನಂಬಿಕೆಗಳು ಹೋಗಲಾಡಿಸಲಿಕ್ಕೆ, ಅಂಧಕಾರಗಳನ್ನು ಹೋಗಲಾಡಿಸಲಿಕ್ಕೆ, ಈ ಮೌಢ್ಯಾಚಾರಗಳನ್ನು ಹೋಗಲಾಡಿಸಲಿಕ್ಕೆ ಒಂದು ಒಳ್ಳೆಯ ವಲಯ ಅಂತ ಹೇಳ್ಬೋದು. The regional balanced development is another very important role of public sector. Regional balanced development, ಪ್ರಾದೇಶಿಕ ಸಮತೋಲನದ ಅಭಿವೃದ್ಧಿ, ಇದು ಬಹಳ ಪ್ರಮುಖವಾದಂಥದ್ದು. ಯಾಕಂದ್ರೆ ಒಂದು ದೇಶ ಅಂದ್ರೆ ಈ ಸಂಪನ್ಮೂಲಗಳು, ಮೂಲಭೂತ ಸೌಕರ್ಯಗಳು ಎಲ್ಲಾ ಪ್ರದೇಶಗಳಲ್ಲಿ ಸಮಾನವಾಗಿ ಹೆಚ್ಚಿಗೆ ಆಗಿರೋದು. ಕೆಲವೊಂದು ಕಡೆ ಇರ್ತದೆ, ಕೆಲವೊಂದು ಕಡೆ ಇರೋದು. ಅದರಲ್ಲಿ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳು. ಈ ಖಾಸಗಿ ಬಂಡವಾಳ ಹೂಡಿಕೆದಾರರು ಖಾಸಗಿ ಕೈಗಾರಿಕೆಗಳು ಎಲ್ಲಿ ಹೆಚ್ಚು ಸ್ಥಾಪನೆ ಆಗ್ತದೆ ಅಂದ್ರೆ ಯಾವ ರಾಜ್ಯದಲ್ಲಿ, ಯಾವ ಪ್ರದೇಶದಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳು ಅಂದ್ರೆ ಒಳ್ಳೆಯ ರಸ್ತೆ, ಸಂಪರ್ಕ ರಸ್ತೆ, ಅಂದ್ರೆ ಎಲ್ಲಾ ವಿಮಾನಗಳಲ್ಲಿ ಸಂಪರ್ಕ ರಸ್ತೆ, ರೈಲು ಸಾರಿಗೆ, ನೆಲ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಇನ್ನಿತರೆ ಮೂಲಭೂತ ಸೌಕರ್ಯಗಳು, ಬ್ಯಾಂಕೋದ್ಯಮ, ಇನ್ಶೂರೆನ್ಸ್, ಒಳ್ಳೆಯ ಚರಂಡಿ ವ್ಯವಸ್ಥೆ, ಎಲ್ಲ ಏನು ಸೌಲಭ್ಯಗಳಿರ್ತವೆ ಅಂತ ಪ್ರದೇಶದಲ್ಲಿ ಹೆಚ್ಚು ಬಂಡವಾಳ ಹೂಡಿಕೆ ಕೈಗಾರಿಕೆ ಸ್ಥಾಪನೆ ಆಗುತ್ತೆ. ಸೊ ಈ ಅಂತ ಪ್ರದೇಶದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆ ಮಾಡ್ತಾರೆ, ಆ ಪ್ರದೇಶ ಅಲ್ಲೇ ಮುಂದುವರಿಯುತ್ತೆ, ಇನ್ನೂ ಮುಂದುವರಿಯುತ್ತೆ. ಆದ್ರೆ ಹಿಂದುಳಿದ ಪ್ರದೇಶಗಳು, ದಿ ಬ್ಯಾಕ್ವರ್ಡ್ ಏರಿಯಾಸ್ can't be concentrated by private sector. It means public sector can do what private sector can't do. ಯಾವ ಪ್ರದೇಶದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಹಿಂಜರಿತಾರೆ ಇನ್ನೊಂದು ಪ್ರದೇಶದಲ್ಲಿ, ಅಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳು, ಸರ್ಕಾರ ಅಂತ ಪ್ರದೇಶಗಳನ್ನು ಗುರುತಿಸಿ, ಹಿಂದುಳಿದ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಬಂಡವಾಳ ಹೂಡಿಕೆ ಮಾಡೋದ್ರಿಂದ ಆ ಪ್ರದೇಶವು ಕೂಡ ಏನಾಗಿದೆ, ಪ್ರಾದೇಶಿಕವಾಗಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇದು ಬಹಳ ಪ್ರಮುಖವಾದಂತಹ ಪಾತ್ರ ಅಂತ ಹೇಳ್ಬೋದು. ಸೊ ಇನ್ನು ಸಾಕಷ್ಟು ಈ ಸಾರ್ವಜನಿಕ ವಲಯದ ಕೊಡುಗೆ ಪಾತ್ರ, ಒಂದು ಅವರ ಉದ್ದೇಶ ಮಾತ್ರ ಅಭಿವೃದ್ಧಿಯಲ್ಲಿ ಕಂಡು ಬರ್ತದೆ. ಇನ್ನು ಬಹಳ ಪ್ರಮುಖವಾಗಿ ನಾವು ನೋಡಬಹುದು ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಸಾಧನೆ. ಆಗ್ಲೇ ಹೇಳಿದೆ ನಾವು 1948 ಪ್ರಥಮ ಕೈಗಾರಿಕಾ ನೀತಿಯಿಂದ ಹಿಡಿದು 1999 ಭಾರತದಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳಿಗೆ ಇನ್ನಿಲ್ಲದ ಪ್ರಾಶಸ್ತ್ಯವನ್ನು ಕೊಡಲಾಯಿತು. ಸೊ ಅದರ ಒಂದು ಪ್ರತಿಫಲ ಎಂಡ್ ಆಫ್ ದ 1990 it was not so fruitful result. 90ರ ವೇಳೆಗೆ ಸಾರ್ವಜನಿಕ ಕೈಗಾರಿಕೆಗಳ ಒಂದು ಕೊಡುಗೆ, ಅವುಗಳ ಒಂದು ಪ್ರತಿಫಲ ಅಷ್ಟೊಂದು
ಆಶಾದಾಯಕವಾಗಿರಬೇಕು. ದೊಡ್ಡ ಪ್ರಮಾಣದಲ್ಲಿ ಅವುಗಳ ಮೇಲೆ ಬಂಡವಾಳ ಹೂಡಿಕೆ ಮಾಡಿದ್ರು ಕೂಡ ಅವು ಬರ್ತಾ ಬರ್ತಾ ಯಾಕೋ ನಷ್ಟದತ್ತ ಹೋಗುವ ಕೈಗಾರಿಕೆಗಳಾದವು. ಆದರೂ ಕೂಡ 1990ರವರೆಗೆ ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಎಷ್ಟರ ಮಟ್ಟಿಗೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ, ಕೈಗಾರಿಕೆಗಳ ಅಭಿವೃದ್ಧಿಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತಾರೆ ಅಂತ ನಾವು ನೋಡಬಹುದು. ಸೊ ದಿಸ್ ಈಸ್ ದ ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಇನ್ ದ ಇಂಡಿಯನ್ ಎಕಾನಮಿ ಸಿನ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್. The many data available where I already sent you a PDF copy. I think you already downloaded. You can see for more data the PDF copy notes. Okay, ಅದೇ ನಿಮಗೆ ನಾನು ನೋಟ್ಸ್ ಕಳಿಸಿದ್ದೀನಿ, ಅಲ್ಲಿ ನೀವು ಡಾಟಾಗಳನ್ನು ನೋಡಬಹುದು. 1951ರಿಂದ ಹಿಡಿದು 90ರವರೆಗೂ ಕೂಡ ನಾವು ನೋಡ್ತಾ ಹೋದಾಗ ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಸಂಖ್ಯೆ ಹೆಚ್ಚಾಗ್ತಾ ಹೋಗಿದ್ದಾವೆ. ಅವುಗಳ ಮೇಲೆ ಬಂಡವಾಳ ಹೂಡಿಕೆಗಳು ಕೂಡ ಹೆಚ್ಚಾಗಿದೆ. 1951ರಲ್ಲಿ ಕೇಂದ್ರ ಕೈಗಾರಿಕೆಗಳನ್ನ, ಕೇಂದ್ರ ಸರ್ಕಾರ ಅಧೀನದಂತ ಕೈಗಾರಿಕೆಗಳ ಸಂಖ್ಯೆ 1951ರಲ್ಲಿ 5 ಇದ್ದು, 56ರಲ್ಲಿ 21 ಆದವು, 61ರಲ್ಲಿ 47 ಕೈಗಾರಿಕೆಗಳು, 1970ರಲ್ಲಿ 84 ಕೈಗಾರಿಕೆಗಳು, 80ರಲ್ಲಿ 180 ಕೈಗಾರಿಕೆಗಳು, 1985ರಲ್ಲಿ 215 ಕೈಗಾರಿಕೆಗಳು, 1990ರಲ್ಲಿ 244 ಕೈಗಾರಿಕೆಗಳು. ಹಾಗೆ ಅವುಗಳ ಮೇಲೆ ಬಂಡವಾಳ ಹೂಡಿಕೆ ಕೂಡ 29 ಕೋಟಿಯಿಂದ ಸುಮಾರು 1990ರ ವೇಳೆಗೆ ನಾವು ನೋಡಿದಾಗ 1,02,000 ಕೋಟಿ ಬಂಡವಾಳ ಹೂಡಿಕೆಯನ್ನ ಸಾರ್ವಜನಿಕ ವಲಯದಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿರುವಂತದ್ದು ಕಂಡು ಬಂದಿದೆ. ಸೊ ದಿಸ್ ಈಸ್ ದ ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಆಫ್ಟರ್ ಇಂಡಿಪೆಂಡೆನ್ಸ್. ಇಲ್ಲಿ ಇವುಗಳ ಸಂಖ್ಯೆ ಅವುಗಳ ಮೇಲೆ ಹೂಡಿಕೆ ಮಾಡತಕ್ಕಂಥ ಬಂಡವಾಳದ ಪ್ರಮಾಣ 91ರವರೆಗೆ ಹೆಚ್ಚಾಗ್ತಾ ಬಂದಿದ್ದಾವೆ. ಆದರೆ 1999ರ ವೇಳೆಗೆ ಬಹುತೇಕ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ರೋಗಗ್ರಸ್ತ ಕೈಗಾರಿಕೆಗಳಾದವು. ಅವುಗಳ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ, ಸಾಧನೆಯನ್ನು ಹೇಳಿಕೊಳ್ಳುವಂತ ಇರಲಿಲ್ಲ. So after 1991 new economic policy with the new industrial policy as a part of new economic policy, the central government had decided that to reduce the dominance of public sector in the industrial sector, to give more importance for private sector. Purposely the government of India started disinvestment from the public sector because of their sickness, because of their continuous losses. ಬಹಳಷ್ಟು ಕೈಗಾರಿಕೆಗಳು ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ನಷ್ಟದಲ್ಲಿ ಬಂದಿರೋದ್ರಿಂದ ಅವುಗಳನ್ನು ರೋಗಗ್ರಸ್ತ ಕೈಗಾರಿಕೆಗಳಂತ ಗುರುತಿಸಿ ಅಂತ ಕೈಗಾರಿಕೆಗಳನ್ನ ಶಾಶ್ವತವಾಗಿ ಮುಚ್ಚಿದ್ವು. ಯಾವ ಕೈಗಾರಿಕೆಗಳನ್ನ ಸ್ವಲ್ಪ ಸುಧಾರಿಸಲಿಕ್ಕೆ ಸಾಧ್ಯ ಇದೆ, ಮತ್ತೆ ಹಳಿ ಮೇಲೆ ತರಲಿಕ್ಕೆ ಸಾಧ್ಯ ಇದೆ ಅಂತ ಕೈಗಾರಿಕೆಗಳಿಗೆ ಅಲ್ಪ ಸ್ವಲ್ಪ ಬಂಡವಾಳವನ್ನು ಹೂಡಿಕೆ ಮಾಡಿ ಅಂತ ಕೈಗಾರಿಕೆಗಳನ್ನು ಉಳಿಸಿಕೊಂಡು ಶಾಶ್ವತವಾಗಿ ರೋಗಗ್ರಸ್ತ ಕೈಗಾರಿಕೆಗಳನ್ನ ಯಾವುದು ಅವುಗಳನ್ನು ಗುರುತಿಸಿ ಅವುಗಳಿಂದ ಸಾರ್ವಜನಿಕ ಬಂಡವಾಳ ಹಿಂತೆಗೆತ ಕಾರ್ಯವನ್ನ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ. ಸೊ ದಿಸ್ ಇಸ್ ದ ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್. ನಾವು ದ ವೀಕ್ನೆಸ್ ಆಫ್ ಪಬ್ಲಿಕ್ ಸೆಕ್ಟರ್, ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಕೆಲವೊಂದಿಷ್ಟು ಅಶಕ್ತತೆಯನ್ನು ನಾವು ನೋಡಬಹುದು. ಸಾರ್ವಜನಿಕ ವಲಯದ ಕೈಗಾರಿಕೆಗಳ ವೈಫಲ್ಯತೆ ಅಥವಾ ಅಶಕ್ತತೆಗಳನ್ನು ನಾವು ನೋಡಬಹುದು. ಸಿನ್ಸ್ ದ Indian government provided too much importance to public sector after independence to provide social justice and welfare of society. At the same time, it is suffering from the defective operations and improper plans, so that you can find the following shortcomings and the failures, weaknesses of the public sector. ಸರ್ಕಾರ ಏನೋ ಸಾಕಷ್ಟು ಪ್ರಯತ್ನ ಮಾಡಿತು. ಸುಮಾರು 4 ದಶಕಗಳವರೆಗೆ ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳಿಗೆ ಇಲ್ಲದಷ್ಟು ಬಂಡವಾಳ ಹೂಡಿಕೆ ಮಾಡಿ ಸ್ವತಃ ಸರ್ಕಾರ ಬಹಳ ಸಮಾಜವಾಗಿ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ಏನೆಲ್ಲ ಪ್ರಯತ್ನ ಮಾಡ್ತಾರೆ. ಆದ್ರೆ ಬಹಳ ಕೆಲವೊಂದಿಷ್ಟು ಏನಂತೀವಲ್ಲ ನಾವು ಸರಿಯಾಗಿ ಆಲೋಚನೆ ಮಾಡಲಾರದೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿರುವಂತದ್ದು ಅಥವಾ ಸರಿಯಾಗಿ ದಕ್ಷಿಣವಾದ ಆಡಳಿತದ ಕೊರತೆ ಇಂಥ ಬಹಳಷ್ಟು ಕಾರಣಗಳಿಂದಾಗಿ ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಅಶಕ್ತತೆಯನ್ನು ಹೊಂದಿರುವುದು, ವೈಫಲ್ಯತೆಯನ್ನು ಹೊಂದಿರುವುದು. ಅವಳು ಕೆಲವೊಂದಿಷ್ಟು ಗುರುತಿಸಬಹುದು. ಲ್ಯಾಕ್ ಆಫ್ ಲೊಕೇಶನ್ ಫಾರ್ ದ ಇಂಡಸ್ಟ್ರಿ. ನೋಡಿ, ಕೈಗಾರಿಕೆಗಳನ್ನ ಎಲ್ಲಿ ಸ್ಥಾಪನೆ ಮಾಡಬೇಕು, ಯಾವ ಪ್ರದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋದು ಬಹಳ ಪ್ರಮುಖವಾದಂಥದ್ದು. ಈ ಕೈಗಾರಿಕೆಗಳ ಸ್ಥಾನೀಕರಣದ ಕುರಿತಾಗಿ ಸೆಕೆಂಡ್ ಚಾಪ್ಟರ್ ನಲ್ಲಿ ಸಿದ್ಧಾಂತಗಳಿದ್ದಾವೆ. ಕೈಗಾರಿಕಾ ಸ್ಥಾನೀಕರಣದ ಸಿದ್ಧಾಂತ, ಇಂಡಸ್ಟ್ರಿಯಲ್ ಲೊಕೇಶನ್ ಥಿಯರೀಸ್, ಅಂದ್ರೆ ಯಾವ ಪ್ರದೇಶದಲ್ಲಿ ಹೆಚ್ಚು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಂತ ಬಹಳ ಕೂಲಂಕುಷವಾಗಿ ವಿಚಾರ ಮಾಡಿ ಅಂತ ಪ್ರದೇಶಗಳನ್ನು ಗುರುತಿಸಬೇಕು. ಆದ್ರೆ ಈ
ಈ ಸರ್ಕಾರ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕಾದ್ರೆ ಯಾವ ಪ್ರದೇಶದಲ್ಲಿ ಗುರುತಿಸಬೇಕು ಅಂತ ಇದ್ದಾಗ ಅಲ್ಲಿ ಲಾಭ ನಷ್ಟ ಅನುಕೂಲತೆ ಅನಾನುಕೂಲತೆಗಳನ್ನ ಅಳದು ನೋಡಿ ನಿರ್ಧಾರ ಮಾಡಿರೋದಿಲ್ಲ. ಸರ್ಕಾರ ಅಂದ್ರೆ ಯಾರು? ರಾಜಕಾರಣಿಗಳು, ಚುನಾಯಿತ ಪ್ರತಿನಿಧಿಗಳು. ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿ ಅಥವಾ ತಮ್ಮ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅನ್ನೋ ಹಿತಾಸಕ್ತಿ, ಹೀಗೆ ಹಲವಾರು ಉದ್ದೇಶಗಳಿಂದ ಯಾವುದೋ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಕೈಗಾರಿಕೆ ಸ್ಥಾಪನೆ ಮಾಡ್ತಾರೆ. ಅದು ಸೂಕ್ತ ಇದೆ ಇಲ್ಲೋ ಅಂತ ನೋಡೋದಿಲ್ಲ, ಅವ್ರು ಮುಂದೆ ಏನಾಗುತ್ತೆ, ನಷ್ಟದಲ್ಲಿ ಹೋಗ್ತಾರೆ. ದೆನ್ ಲ್ಯಾಕ್ ಆಫ್ ಪ್ರಾಪರ್ ಪ್ಲಾನಿಂಗ್ ಅಂಡ್ ಕೋಆರ್ಡಿನೇಷನ್. ಆಗಲೇ ನಾನು ಸರಿಯಾದ ಯೋಜನೆಯನ್ನ ತಯಾರಿಸಿರೋದಿಲ್ಲ, ಸ್ಪಷ್ಟವಾದ ನೀಲನಕ್ಷೆ ಇರುವುದಿಲ್ಲ, ಹಾಗೂ ಅಲ್ಲಿ ಪರಸ್ಪರ ಸಹಕಾರ ಇರೋದಿಲ್ಲ. ಯಾರ ಮಧ್ಯೆ? ಕಾರ್ಮಿಕರ ಮಧ್ಯೆ, ಸರ್ಕಾರದ ಮಧ್ಯೆ, ಅಥವಾ ಅಲ್ಲಿರ್ತಕ್ಕಂಥ ಆಡಳಿತ ನಿರ್ವಹಣೆ ಮಾಡ್ತಕ್ಕಂಥವ್ರ ಮಧ್ಯೆ ಸರಿಯಾದ ಸಹಕಾರ ಇರೋದಿಲ್ಲ. ಇನ್ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಬಹಳ ಪ್ರಮುಖವಾದಂತಹ ಒಂದು ಅಂಶ. ಅದಕ್ಷ ಅಥವಾ ದಕ್ಷತೆವಾದ ಸಾಮರ್ಥ್ಯವನ್ನು ಹೊಂದಿರದೇ ಇರತಕ್ಕಂಥ ಒಂದು ಮೇಲ್ವಿಚಾರಣಾ ಮಂಡಳಿ. ನೋಡಿ, ಈ ಸರ್ಕಾರದ ಕೈಗಾರಿಕೆಗಳಿಗೆ ಒಂದು ಬೋರ್ಡ್ ಅಂತ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಅದಕ್ಕೆ ಸದಸ್ಯರನ್ನು ನೇಮಿಸಿರ್ತದೆ ಸರ್ಕಾರ. ಯಾರು ನೇಮಿಸ್ತದೆ? ಯಾರೋ ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನ ಅಥವಾ ಬಿಕಾಮ್ ಎಂಕಾಮ್ ಆದವ್ರನ್ನ ಅಥವಾ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ ಇರೋರನ್ನ, ಡಿಪ್ಲೊಮಾ ಇಂಜಿನಿಯರಿಂಗ್ ಆದವ್ರು ಮಾಡಿರ್ತಾರ? ಇಲ್ಲ. ಸರ್ಕಾರ ತನ್ನ ರಾಜಕೀಯ ಹಿಂಬಾಲಕರನ್ನ, ಯಾವ ಪಕ್ಷ ಆಡಳಿತದಲ್ಲಿರ್ತದೆ ಆ ಪಕ್ಷ ತನ್ನ ಹಿಂಬಾಲಕರನ್ನ ಏನ್ ಮಾಡ್ತದೆ, ತನ್ನ ಕಾರ್ಯಕರ್ತರನ್ನ ಅಂತ ಕೈಗಾರಿಕೆಗಳಿಗೆ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಸದಸ್ಯರನ್ನ, ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡ್ತಾರೆ. ಅವರಿಗೆ ಕೈಗಾರಿಕೆ ಅಂದ್ರೆ ವಿಷಯ ಗೊತ್ತಿರೋದಿಲ್ಲ. ಕೈಗಾರಿಕೆಗಳು ಯಾವ ರೀತಿ ಲಾಭದಲ್ಲಿ ತರಬೇಕು, ಯಾವ ರೀತಿ ಉತ್ಪಾದನೆ ಮಾಡಬೇಕು, ಕ್ವಾಲಿಟಿ ಕ್ವಾಂಟಿಟಿ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಅವ್ರಿಗೇನು ಗೊತ್ತಿರೋದು. ಸಿಂಪಲ್ ರಾಜಕೀಯ ಪ್ರೇರಿತವಾಗಿ ಹೋದರೆ ಅವರು ಆ ಕೈಗಾರಿಕೆಗಳನ್ನ ನಿರ್ವಹಿಸ್ತಾರೆ, ನಿರ್ವಹಣೆ ಮಾಡ್ತಾರೆ. ಅಂದ್ರೆ ವಿಚಾರ ಮಾಡಿ ಕೈಗಾರಿಕೆ ಎಷ್ಟು ಮಟ್ಟಿಗೆ ಲಾಭ ಮಾಡಬಹುದು, ಮಾಡಲಿಕ್ಕಿಲ್ಲ. ಸೊ ಇದೊಂದು ಬಹಳ ಪ್ರಮುಖವಾದಂತಹ ಅವಶ್ಯಕತೆ ಅಂತ ಹೇಳ್ಬೋದು. ದೆನ್ ಅಂಡರ್ ಯುಟಿಲೈಸೇಷನ್ ಆಫ್ ಇನ್ಸ್ಟಾಲ್ಡ್ ಕೆಪಾಸಿಟಿ. ನೋಡಿ, ಏನು ಆ ಕೈಗಾರಿಕೆ ಸ್ಥಾವರ ಯಂತ್ರೋಪಕರಣಗಳು ಏನು ಸ್ಥಾಪನೆ ಮಾಡಲಾಗಿರ್ತದೆ ಅವುಗಳ ಒಂದು ಸಾಮರ್ಥ್ಯ ಸಂಪೂರ್ಣವಾಗಿ ಬಳಕೆ ಆಗುತ್ತೆ. ಎಕ್ಸಾಂಪಲ್, ಆ ಒಂದು ಕೈಗಾರಿಕೆ ಒಂದು ಘಟಕವನ್ನ ನೀವು ಸ್ಥಾವರವನ್ನ 24 ಗಂಟೆ ಏನ್ ಮಾಡ್ಬೋದು, ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ 24 ಗಂಟೆ ಅದನ್ನ 3 ಶಿಫ್ಟ್ ಅಲ್ಲಿ ಕೆಲಸ ಮಾಡಿಸಬಹುದು. ಆದ್ರೆ ಇಲ್ಲಿ ದಕ್ಷಿಣವಾದ ಆಡಳಿತ ಅಥವಾ ಸರಿಯಾಗಿ ಸಂಪನ್ಮೂಲ ಸಿಗದೆ ಇರೋದು, ನಿರ್ಲಕ್ಷ್ಯ ಕಾರಣದಿಂದಾಗಿ ಬರೀ ಒಂದೇ ಶಿಫ್ಟ್ ಅಲ್ಲಿ 8 ತಾಸು ಮಾತ್ರ ಕೆಲಸ ಮಾಡಿಸ್ತಾರೆ. ಸೊ ಅವಾಗ ಇನ್ನೂ 16 ಗಂಟೆ ಅದಕ್ಕೆ ಏನಿದೆ ಕೆಪಾಸಿಟಿ ಇದೆ, ವರ್ಕಿಂಗ್ ಕೆಪಾಸಿಟಿ, ಅದು ಏನಾಗ್ತಲ್ಲ, ಯುಟಿಲೈಸ್ ಆಗ್ತಲ್ಲ. ದಿಸ್ ಇಸ್ ಅಂಡರ್ ಯುಟಿಲೈಸೇಷನ್ ಆಫ್ ಇನ್ಸ್ಟಾಲ್ಡ್ ಕೆಪಾಸಿಟಿ. ಸೊ ದೆನ್ ಪೂವರ್ ಮ್ಯಾನ್ ಪವರ್ ಪ್ಲಾನಿಂಗ್. ಸೊ ಅಗೇನ್ ಮತ್ತೆ ಅಲ್ಲಿ ಸ್ಟಾಫ್ ಇರ್ಬೋದು, ಅಲ್ಲಿ 108 ನಿಯಮಗಳನ್ನ ಅನುಸರಿಸಿ ತಮಗೆ ಬೇಕಾದವ್ರನ್ನ ರಿಸರ್ವೇಶನ್ ಇದು ಅಂತ ದಕ್ಷತರೋ ಅದಕ್ಷವಾಗಿರುವಂತೆ ತಮ್ಮ ಕೆಲಸಕ್ಕೆ ತಗೊಳ್ತದೆ. ಅಲ್ಲಿ ಕೂಡ ಏನು ಮಾನವ ಸಂಪನ್ಮೂಲ ಸರಿಯಾದ ರೀತಿಯಾಗಿ ಮ್ಯಾನೇಜ್ ಆಗುತ್ತೆ. ಸೊ ಲ್ಯಾಕ್ ಆಫ್ ಟ್ರೈನ್ ಸ್ಟಾಫ್. ನೋಡಿ, ಫಾರ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಇಟ್ ರಿಕ್ವೈರ್ಸ್ ಟೆಕ್ನಿಕಲ್ ಲೇಬರ್ಸ್, ಸ್ಕಿಲ್ಡ್ ಲೇಬರ್ಸ್. And further they need updated knowledge about the technology, know-how. ಈ ತಂತ್ರಜ್ಞಾನ, ಕೈಗಾರಿಕಾ ಯಂತ್ರೋಪಕರಣಗಳು ಯಾವ ತಂತ್ರಜ್ಞಾನದಿಂದ ಕುರಿತ ಅವುಗಳನ್ನು ಹೇಗೆ ಉಪಯೋಗಿಸಬೇಕು ಅನ್ನುವ ಒಂದು ಕೌಶಲ್ಯ, ಅದಕ್ಕೆ ಪೂರಕವಾದ ಶಿಕ್ಷಣ ತರಬೇತಿ ಹೊಂದಿರತಕ್ಕಂಥ ಕಾರ್ಮಿಕರು, ಅದು ಕೂಡ ಇಲ್ಲಿ ಕೊರತೆ ಕಂಡುಬರುತ್ತದೆ. ದೆನ್ ಲ್ಯಾಕ್ ಆಫ್ ಕಂಟ್ರೋಲ್ ಓವರ್ ಇನ್ವೆಂಟರೀಸ್. ಏನು ಈ ಕೈಗಾರಿಕೆಗಳಿಗೆ ಇನ್ಪುಟ್ಸ್ ಏನು ಬಳಸ್ತಾರೆ ಅದ್ರ ಮೇಲೆ ಸರಿಯಾದ ನಿಯಂತ್ರಣವನ್ನ ಸಾಧಿಸಿರೋದಿಲ್ಲ, ಬೇಕಾಬಿಟ್ಟಿಗೆ ಪರ್ಚೇಸಿಂಗ್ ಮಾಡ್ತಾ ಇರ್ತಾರೆ. ಲ್ಯಾಕ್ ಆಫ್ ಅಪ್ರಾಪ್ರಿಯೇಟ್ ಟೆಕ್ನಾಲಜಿ. ತಂತ್ರಜ್ಞಾನ ಯಾವ ಪ್ರದೇಶದಲ್ಲಿ ಯಾವ ಸರಕಿನ ಉತ್ಪಾದನೆಗೆ ಯಾವ ತಂತ್ರಜ್ಞಾನ ಸೂಕ್ತ ಆಗುತ್ತೆ ಆ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಬೇಕು. ಸೊ ಈ ಸೂಕ್ತವಾದ ತಂತ್ರಜ್ಞಾನ ಬಳಕೆಯಲ್ಲಿ ಕೂಡ ಸಾರ್ವಜನಿಕ ಕೈಗಾರಿಕೆ ಎಡವಿದೆ ಅಂತ ಹೇಳ್ಬೋದು. So the trade union, labor trouble or labor indiscipline disputes like walkout, strike and production stop. So these are hindrances the industrial development in the public sector especially. ಈ ಸಾರ್ವಜನಿಕ ಇನ್ನೊಂದು ಬಹಳ ಇಲ್ಲಿ ಲೇಬರ್ ಯೂನಿಯನ್ ಏನಿದಾವಲ್ಲ, ಕಾರ್ಮಿಕ ಒಕ್ಕೂಟಗಳು, ಒಂದು ಮಂಡಳಿ ಏನ್ ಮಾಡ್ಕೊಂಡಿರ್ತಾರೆ, ಕಾರ್ಮಿಕರು ಸಂಘಗಳನ್ನ ಏನ್ ಮಾಡ್ಕೊಂಡಿರ್ತಾರಲ್ಲ, ಬಹಳ ಸ್ಟ್ರಾಂಗ್ ಇರ್ತವೆ. ಸ್ವಲ್ಪ ಕಾರಣಕ್ಕೆ ಸರ್ಕಾರ ಜಗಳ, ಕರ್ಫ್ಯೂ ಮಾಡೋದು, ಸ್ಟ್ರೈಕ್ ಮಾಡೋದು, ಉತ್ಪಾದನೆ ಸ್ಟಾಪ್ ಮಾಡೋದು,
ಲಾಕ್ಔಟ್ ಮಾಡೋದು ಇಂಥ ಬಹಳಷ್ಟು ಕಿರಿಕಿರಿಗಳಾಗೋದ್ರಿಂದ ಈ ಸಾರ್ವಜನಿಕ ವಲಯದ ಕೈಗಾರಿಕೆ ಅವಶ್ಯಕತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ನಾವು ಫೈನಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ remedies for better development of public sector in Indian economy. ಇದಕ್ಕೆ ಪರಿಹಾರಗಳೇನು? ಸೊ ಇಷ್ಟೆಲ್ಲ ವಿವಿಧ ಬಿಸಿನೆಸಸ್ ಇದ್ದಾವೆ, ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಇಷ್ಟೆಲ್ಲ ಅಸಕ್ತತೆಗಳು ಬರ್ತಾಗಿ ಇನ್ನೂ ಇವು ಒಳ್ಳೆಯ ಒಂದು ಸಾಧನೆಯನ್ನು ಮಾಡಬೇಕಂದ್ರೆ ಏನೇನೋ ಅವುಗಳಿಗೆ ನಾವು ಪರಿಹಾರಗಳನ್ನು ಸೂಚಿಸಬಹುದು. ದಿ ರೆಮಿಡೀಸ್ ಫಾರ್ ಬೆಟರ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಬ್ಲಿಕ್ ಸೆಕ್ಟರ್, proper plan based projects. It was the failure weakness of the public sector. ಸಾರ್ವಜನಿಕ ವಲಯದ ಕೈಗಾರಿಕೆಗಳ ಮೂಲ ಒಂದು ಅಶಕ್ತತೆ ಏನಿತ್ತು, ವೈಫಲ್ಯತೆ ಏನಿತ್ತಂದ್ರೆ ಯಾವ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕಂತ ಒಂದು ನಿರ್ದಿಷ್ಟವಾದ ಯೋಜನೆ ಇರಲಿಲ್ಲ, ಅದನ್ನು ಸರಿಯಾಗಿ ಮಾಡಬೇಕು. ಪ್ರಾಪರ್ ಪ್ಲಾನಿಂಗ್ ಆಫ್ ಪ್ರಾಜೆಕ್ಟ್, ಆ ಯೋಜನೆಯನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಏನು ಮಾಡಬೇಕು, ಅನುಷ್ಠಾನಕ್ಕೆ ತರಬೇಕು, ಯೋಜಿಸಿ ಅನುಷ್ಠಾನಕ್ಕೆ ತರಬೇಕು. ಫಾರ್ಮುಲೇಷನ್ ಆಫ್ ರಿಯಾಲಿಸ್ಟಿಕ್ ಟೈಮ್ ಶೆಡ್ಯೂಲ್, ಯಾವ ಸ್ಥಳದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿದರೆ ಸಮಯದ ಒಂದು ಸದಾವಕಾಶವನ್ನು ನಾವು ಹೆಚ್ಚು ಸದ್ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಒಂದು ಅಂದ್ರೆ ಎಕ್ಸೆಸ್ ಆಫ್ ಮಾರ್ಕೆಟ್, ಎಕ್ಸೆಸ್ ಆಫ್ ಲೇಬರ್ಸ್, ಎಕ್ಸೆಸ್ ಆಫ್ ಇನ್ಪುಟ್ಸ್, ರಾ ಮೆಟೀರಿಯಲ್. ಸೊ ಈ ಮೂರು ಸಾಮೀಪ್ಯದಲ್ಲಿ ಇದ್ರೆ ನಾವು ಟೈಮ್ ಶೆಡ್ಯೂಲ್ ಅನ್ನು ಮ್ಯಾನೇಜ್ ಮಾಡಬಹುದು. ದ ಪ್ರೊಫೆಷನಲ್ ಅಂಡ್ ವೆಲ್ ಟ್ರೈನ್ಡ್ ಮ್ಯಾನೇಜರ್ ಶುಡ್ ಬಿ ಅಪಾಯಿಂಟೆಡ್ ಫಾರ್ management of the industrial public sector unit. There should be appointment of professionally trained skilled manager. ಅಂದ್ರೆ ಕೈಗಾರಿಕೆಗಳನ್ನ ಸಾರ್ವಜನಿಕ ಕೈಗಾರಿಕೆ ಘಟಕಗಳ ನಿರ್ವಹಣೆ ಮಾಡ್ತಾರೆ, ಉಸ್ತುವಾರಿ ಮಾಡ್ತಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಮತ್ತು ತರಬೇತಿ ಜ್ಞಾನವನ್ನು ಹೊಂದಿರತಕ್ಕಂತ ಒಂದು ಒಳ್ಳೆ ಮ್ಯಾನೇಜರ್ ಅನ್ನ ಏನ್ ಮಾಡ್ಬೇಕಲ್ಲಿ ನೇಮಕ ಮಾಡಬೇಕು. ಅದು ಬಿಟ್ಟು ಯಾವುದೋ ರಾಜಕೀಯ ವ್ಯಕ್ತಿಯನ್ನಲ್ಲ. The public sector must be independent and autonomous from politics. ಇದು ಬಹಳ ಪ್ರಮುಖ. ನಮ್ಮ ದೇಶದಲ್ಲಿ ಇದೇ ಇವತ್ತಿನವರೆಗೂ ದೊಡ್ಡ ದುರಂತ. ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಸಂಪೂರ್ಣವಾಗಿ ಸ್ವತಂತ್ರ ಮತ್ತು ಸ್ವಾಯತ್ತತೆಯನ್ನು ಹೊಂದಿರಬೇಕು. ರಾಜಕೀಯ ಚಟುವಟಿಕೆಗಳನ್ನ, ರಾಜಕೀಯ ವ್ಯಕ್ತಿಗಳಿಂದ ಅವು ದೂರ ಇರಬೇಕು. ಅಂದಾಗ ಮಾತ್ರ ಅವುಗಳು ಏನಾಗ್ತದೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಾಧ್ಯತೆ. ದಿ ಅಬ್ಜೆಕ್ಟಿವ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಶುಡ್ ಬಿ ಕ್ಲಿಯರ್. There should not be no doubts or confusions in the objectives of public sector. ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಸ್ಪಷ್ಟವಾದ ದೇಶದ ಗುರಿಯನ್ನ, ಉದ್ದೇಶಗಳನ್ನ ಹೊಂದಿರಬೇಕು. ದೆನ್ ಪ್ರಾಪರ್ ಆರ್ಡರಿಂಗ್ ಪ್ರಯಾರಿಟಿ. ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳಿಗೆ ಖಂಡಿತ 90% ಸಾಕಷ್ಟು ಏನಾಗಿದ್ದಾರೆ ಅಂದ್ರೆ ರೋಗಗ್ರಸ್ತ ಕೈಗಾರಿಕೆಗಳಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಬಟ್ ಇನ್ನು ಮೇಲೆ ಏನಾದರೂ ಕೂಡ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಲಾಭದಲ್ಲಿ ತರಬೇಕು, ಜೊತೆಗೆ ಅವುಗಳಿಗೂ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕು. ದೆನ್ ಫೈನಲಿ ಪಬ್ಲಿಕ್ ಸೆಕ್ಟರ್ ಮ್ಯಾನೇಜರ್ ಶುಡ್ ಹ್ಯಾವ್ ದ ಪ್ರೊಫೆಷನಲ್ ಕಾಂಪಿಟೆನ್ಸ್ ವಿತ್ ದ ಪ್ರೈವೇಟ್ ಸೆಕ್ಟರ್. ಈ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ನಿರ್ವಹಣೆ, ಅವುಗಳ ಉತ್ಪಾದನೆ, ಅವುಗಳ ದಕ್ಷತೆ ಎಷ್ಟು ಮಟ್ಟಿಗೆ ಬೆಳೆಯಬೇಕಂದ್ರೆ ಖಾಸಗಿ ವಲಯದ ಕೈಗಾರಿಕೆಗಳಿಗೆ ಒಂದು ಟಕ್ಕಫರ್ ಅಂತ ಪ್ರಬಲವಾದ ಪೈಪೋಟಿಯನ್ನ ನೀಡುವಷ್ಟು ಮಟ್ಟಿಗೆ ಅವು ಬೆಳೆಯಬೇಕು. ಸೊ these are some remedies for better development, better performance of public sector in Indian economy. Thank you.